ನಮಸ್ಕಾರ ಸ್ನೇಹಿತರ. ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಗೆ ಅವಮಾನ ಮಾಡೋಕೆ ಕನಿಕಾ ಮತ್ತು ಮೀನಾಕ್ಷಿ ಕಾಯ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಭಾಗ್ಯ ಎಲ್ಲರ ಮುಂದೆ ಅವಮಾನಕ್ಕೆ ಈಡಾಗಬೇಕಾಗತ್ತಾ, ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೂಜಾಗೆ ನಿದ್ರೆ ಬರ್ತಿಲ್ಲ, ಯಾಕಂದ್ರೆ ಮಾಡಿರ್ತಕ್ಕಂಥ ಕೆಲಸ ಆ ರೀತಿ ಇದೆ. ಸುಂದ್ರಿ ಮಾತನ್ನ ಕಟ್ಕೊಂಡು ಸುಂದ್ರಿ ಜೊತೆ ಕೈ ಜೋಡಿಸಿ ಅಕ್ಕಂಗೆ ಸಹಾಯ ಆಗಬೇಕು, ಅಕ್ಕಂಗೆ ಕಷ್ಟ ಆಗಬಾರ್ದು ಅಂತ ಯಾವುದೋ ಒಂದು ಬೇರೆ ಪಾತ್ರೆಗೆ ಪಂಚಲೋಹದ ಬಣ್ಣವನ್ನು ಓಡಿಸಿ ಪಂಚಲೋಹದ ಪಾತ್ರೆ ತರುಗುತ್ತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ತಪ್ಪು ಕೆಲಸ ಮಾಡ್ತಿರೋದ್ರಿಂದಾಗಿ ಇಲ್ಲಿ ಸುಂದ್ರಿ ನಿದ್ರೆ ಮಾಡಿರೋ ಥರ ಪೂಜಾಗೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ. ಸುಂದ್ರಿ ಅಂತೂ ಸಖತ್ತಾಗಿ ನಿದ್ರೆ ಮಾಡ್ತಿದ್ದಾರೆ. ಈ ಕಡೆ ಪೂಜಾಗೆ ಎಚ್ಚರ ಆಗುತ್ತೆ, ಸುಂದ್ರಿಯಿಂದ ನಂಗೆ ನಿದ್ರೆನೇ ಬರ್ತಾ ಇಲ್ಲ, ಏನಪ್ಪ ಮಾಡಲಿ, ಈ ಸುಂದ್ರಿ ಬೇರೆ ಎಷ್ಟು ಆರಾಮಾಗಿ ಮನ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಸುಂದ್ರಿಗೆ ಎದ್ದೇಳು ಸುಂದ್ರಿ, ನಂಗೆ ನಿದ್ರೆನೇ ಬರ್ತಿಲ್ಲ ಅಂದಾಗ ಯಾಕೆ ನಿದ್ರೆ ಬರ್ತಿಲ್ಲ ಅಂತ ಕೇಳ್ತಾರೆ. ಅದು ತಪ್ಪು ಮಾಡ್ತಿದ್ದೀವಲ್ವಾ, ಅಕ್ಕಂಗೆ ಸುಳ್ಳು ಹೇಳಿದ್ದೀವಲ್ವಾ, ಏನಾದರೂ ಆದರೆ ಅಂದಾಗ ನೀನು ಇನ್ನೂ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಸುಮ್ಮನೆ ಕೂತ್ಕೋ, ಏನೇ ಆಗಲ್ಲ, ಒಳ್ಳೆ ನಿದ್ರೆ ಮಾಡೋನು ತಡೀತೀಯಲ್ಲ ನೀನು, ನನ್ನನ್ನಂತೂ ನೀನು ಇಲ್ಲಿ ಇದ್ರೆ ನಿದ್ರೆ ಮಾಡಿಸಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಇಲ್ಲಿ ಪೂಜಾ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ರೆ ಅತ್ತ ಕಡೆ ಆದೀಶ್ವರ್ ಅವರು ಕನಿಕಾ ಮತ್ತು ಮೀನಾಕ್ಷಿ ಅವ್ರ ಹತ್ರ ಏನಿದು ಮದುವೆ ನಡೆಯಲ್ಲ ಅಂತಿದ್ರ, ಅಂದಮೇಲೆ ಈ ಒಂದು ಶಾಸ್ತ್ರ ಈ ಒಂದು ಖರ್ಚೆಲ್ಲ ಯಾಕೆ ಮಾಡಿಸ್ತಾ ಇದ್ದೀರಾ, ಸುಮ್ಮನೆ ಅವ್ರಿಗೆ ಭಾರ ಆಗೋದಿಲ್ವಾ ಅಂದಾಗ ಮದುವೆ ನಿಲ್ಲಿಸೋದಕ್ಕೆ ಇಷ್ಟೆಲ್ಲ ಶಾಸ್ತ್ರ ಮಾಡ್ತಿರೋದು, ಇಷ್ಟೆಲ್ಲ ಹಣನಾಗಿ ದುಂದು ಮಾಡಿಸ್ತಿರೋದು ಅಂತ ಹೇಳ್ತಿದ್ದಾರೆ ಮೀನಾಕ್ಷಿ ಅವರು. ಆದರೂ ಕೂಡ ಮದುವೆ ಆಗದಿರೋ ಮದುವೆಗೆ ಇಷ್ಟು ಕಷ್ಟ ಕೊಡೋದು ತಪ್ಪಾಗತ್ತಲ್ವ ಅಂತ ಹೇಳ್ತಿದ್ದಾಗೆ ಏನಿಬ್ರು ಈ ರೀತಿ ಮಾತಾಡ್ತಿದ್ದೆ ಅಂತ ಕನಿಕಾ ಕೇಳ್ತಾಳೆ. ಅಷ್ಟರಲ್ಲಿ ತಾಂಡವಿಂದ ಆದೀಶ್ವರ್ಗೆ ಕಾಲ್ ಬರುತ್ತೆ, ಇಂಪಾರ್ಟೆಂಟ್ ಕಾಲ್ ಅಂತ ಎತ್ತು ಹೋಗ್ಬಿಡ್ತಾರೆ. ಏನಿದು ಅಂತ ಇಬ್ರು ನೋಡಿದ್ರೆ ಈಗ ಭಾಗ್ಯ ಮೇಲೆ ಕನಿಕರ ಬಂದವನಂಗೆ ಆಡ್ತಿದ್ದಾನಲ್ಲ, ಎಲ್ಲಿಂದ ಬಂತು ಇವನಿಗೆ ಇಷ್ಟೊಂದು ಕನ್ಸನ್ ಅಂತ ಹೇಳ್ತಿದ್ರೆ ಇಲ್ಲಿ ಮೀನಾಕ್ಷಿ ಅವರು ಈಗ ಇದಲ್ಲ ಕನಿಕಾ ಇಂಪಾರ್ಟೆಂಟ್, ಮೊದಲು ಈ ಮದುವೆ ನಿಲ್ಲಿಸೋದು, ಖಂಡಿತವಾಗ್ಲೂ ಆ ಮದುವೆ ನಿಂತೆ ನಿಲ್ಲುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಮನೆಗೆ ಕಿಶನ್ ಪಿ ಎ ಬಂದಿದ್ದಾರೆ, ಒಂದಷ್ಟು ಇಕ್ವಿಪ್ಮೆಂಟ್ಸ್ನ ತೊಗೊಂಡಿದ್ದೆ, ಇಕ್ವಿಪ್ಮೆಂಟ್ಸ್ ಎಲ್ಲ ಯಾಕೆ ತೊಗೊಂಡು ಬಂದಿದ್ರ ಅಂತ ಕನಿಕಾ ಕೇಳ್ತಿದ್ರೆ ಅದು ಬಾಸೇ ಹೇಳಿದ್ರು, ಅದಕ್ಕೋಸ್ಕರ ತೊಗೊಂಡು ಬಂದ್ವಿ ಅಂತಾರೆ. ಇಲ್ಲಿ ಆದೇಶ್ವರ್ ಕೂಡ ಬಂದಿದ್ದೆ, ಏನಿದು ಕಿಶನ್ ಮನೆಯಲ್ಲೇ ನೀನು ಜಿಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಕನಿಕಾ ಕೂಡ ಏನು ಸಿಕ್ಸ್ ಪ್ಯಾಕ್ ಬರ್ಸ್ಬೇಕು ಅಂತ ಅನ್ಕೊಂಡಿದ್ಯೇನು ಕಿಶನ್, ಅದಕ್ಕೋಸ್ಕರ ಇಷ್ಟೆಲ್ಲ ಇಕ್ವಿಪ್ಮೆಂಟ್ಸ್ನ ತರಿಸ್ಕೊಂಡಿದ್ಯಾ ಅಂದಾಗ ಹೌದು ಹಾಗೆ ಅನ್ಕೋ ಅಂತ ಹೇಳ್ತಾರೆ. ಬಟ್ ಕಿಶನ್ ಅದನ್ನೆಲ್ಲ ತರಿಸ್ಕೊಂಡಿರೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ನಾನು ಒಂದಷ್ಟು ಕಡಿಮೆ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅವ್ರಿಗೆ ಒಂದಷ್ಟು ದುಡ್ಡು ಉಳಿಬಹುದು ಅನ್ನೋ ಒಂದು ಭಾವನೆಯಿಂದಾಗಿ ಇಲ್ಲಿ ಕಿಶನ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಊಟ ಮಾಡ್ತಿಲ್ಲ, ಅದರಲ್ಲೂ ಜಿಮ್ ಮಾಡ್ತಿದ್ದಾರೆ, ವೆಯ್ಟ್ ಲಾಸ್ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂದರೆ ಬೇವರು ಬರ್ತಾ ಇದ್ರು, ಸುಸ್ತಾಗ್ತಾ ಇದ್ರು, ಕಂಟ್ರೋಲ್ ಮಾಡ್ಕೊಂಡಿದ್ದ ತಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಮುಂದುವರಿಸ್ತಿದ್ದಾರೆ. ಜಸ್ಟ್ ಒಂದಿನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ. ಅದೇ ನಡುವೆ ಪೂಜಾ ಕಿಶನ್ಗೆ ಕಾಲ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಸೆಟ್ ಸರಿ ಹೋಗ್ಬೋದು ಅನ್ಕೊಂಡಿದ್ದ ಕಾಲ್ ಮಾಡ್ತಾಳೆ. ಬಟ್ ಅಲ್ಲಿ ಕಿಶನ್ ವರ್ಕೌಟ್ ಮಾಡ್ತಿರೋದ್ರಿಂದ ಕಾಲ್ ರಿಸೀವ್ ಮಾಡ್ತಾರೆ. ಯಾಕಿದು ಇಷ್ಟೊಂದು ಸುಸ್ತಾಗಿರೋ ರೀತಿ ಕಾಣಿಸ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಏನಿಲ್ಲ, ಕೆಳಗಡೆ ಇದ್ದೆ, ರೂಮಿಗೆ ಫೋನ್ ತೊಗೊಂಡು ಬಂದೆ ಅಲ್ವಾ, ಅದಕ್ಕೋಸ್ಕರ ಓಡ್ಕೊಂಡು ಬಂದಲ್ಲ, ಅದಕ್ಕೆ ಈ ರೀತಿ ಸುಸ್ತು ಅಂತ ಅನ್ನಿಸ್ತದೆ. ನೋಡು ಪೂಜಾ, ನಾನೀಗ ಮಾತಾಡೋ ಒಂದು ಫ್ರೀ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡು ನಾಳೆ ನಾನು ನಿನ್ನ ಜೊತೆ ಮಾತಾಡ್ತೀನಿ, ಈಗ ನನಗೆ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಏನೋ ಮಾಡ್ತಿದ್ದಾನೆ ಅನಿಸುತ್ತೆ, ಏನೋ ಮುಚ್ಚಿಡ್ತಿರ್ಬೋದಾ ಅಂತ ಪೂಜಾಗೆ ಕೂಡ ಅನುಮಾನ ಬರುತ್ತೆ. ನಂತರ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಮೀನಾಕ್ಷಿ ಕನಿಕಾ ಕೂಡ ಕಿಶನ್ ಜೊತೆ ಬರ್ತಾರೆ. ಇಲ್ಲಿ ಎಲ್ಲ ಕೂಡ ಪಂಚಲೋಹದ ಪಾತ್ರೆ ರೆಡಿ ಇದೆಯಾ ಪೂಜೆಗೆ ತುಲಾಭಾರಕ್ಕೆ ಅಂತ ಹೇಳಿ ಕನಿಕಾ ಮೀನಾಕ್ಷಿ ಅವರು ಕೇಳಿದಾಗ ಎಲ್ಲ ಕೂಡ ರೆಡಿ ಇದೆ ಅಂತ ಭಾಗ್ಯ ಹೇಳ್ತಾರೆ. ನಂತರ ಇಲ್ಲಿ ಕಿಶನ್ನ ನೋಡಿದ್ದೆ ಭಾಗ್ಯ, ಏನಿದು ಕಿಶನ್ ಇಷ್ಟು ಆಯಾಸ ಆದವರಾಗೆ ಕಾಣಿಸ್ತಿದ್ರೆ, ಯಾಕೆ ಊಟ ಮಾಡ್ಕೊಂಡು ಬಂದಿಲ್ವಾ ಅಂದಾಗ ಅಯ್ಯೋ ಹಾಗೇನಿಲ್ಲ ಊಟ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ತುಂಬ ಆಯಾಸ ಆದವರ ಹಾಗೆ ಕಾಣಿಸ್ತಿದ್ರ ಅಂತ ಹೇಳ್ತಾರೆ. ಮಕ್ಕಳು ಕೂಡ ಹೌದು ಚಿಕ್ಕಪ್ಪ ನೀವು ತುಂಬ ರೆಸ್ಲೆಸ್ ಆಗಿ ಕಾಣಿಸ್ತಿದ್ರ ಅಂತಿದ್ದಾರೆ. ಇಲ್ಲಿ ಪೂಜಾ ಬಂದಿದೆ, ಏನು ಇವನು ಊಟ ಮಾಡ್ತಾ ಇರೋದಾ, ಇವನು ಊಟ ಮಾಡಿಲ್ಲ ಅಂದರೆ ಅಷ್ಟೇ, ಮುಂದೆ ಮದುವೆ ಆದಮೇಲೆ ಬೇಕಿದ್ರೆ ನನ್ನ ಮರ್ತ್ಬಿಡ್ತಾನೆ, ಊಟ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಇವನು ಮರೆಯೋದಿಲ್ಲ, ಅಷ್ಟು ಊಟ ಅಂತಾನೆ, ಇವ್ನು ಮಾಡ್ಕೊಂಡು ಬಂದಿರ್ತಾನೆ ಬಿಡು ಅಕ್ಕ ಅಂತಿದ್ದಾರೆ. ಇಲ್ಲಿ ಮಕ್ಕಳು ಕೂಡ ಹೌದು ನಮ್ಮ ಗುಂಡಣ್ಣನ ಥರನೇ ಚಿಕ್ಕಪ್ಪ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಪೂಜಾನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪೂಜಾ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು, ನನಗೆ ಫುಡ್ ಅಂದರೆ ಎಷ್ಟು ಇಷ್ಟ ಅಂತ ಕಿಶನ್ ಹೇಳ್ತಾರೆ. ಪಾಪ ಕಿಶನ್ ನಿಜವಾಗ್ಲೂ ಇಲ್ಲಿ ಊಟ ಮಾಡ್ಕೊಂಡು ಬಂದಿಲ್ಲ, ಪೂಜಾಗದು ಅರ್ಥ ಆಗ್ತಿಲ್ಲ. ಬಟ್ ಭಾಗ್ಯ ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡ್ತಾರೆ, ಬಟ್ ಕಿಶನ್ ಅದನ್ನು ಸುಳ್ಳು ಅಂತ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೋತಿದ್ರೆ, ಏನಿದು ಪಂಚಲೋಹದ ಪಾತ್ರೆನೇ ಕಾಣಿಸ್ತಿಲ್ಲ, ಏನು ತೊಗೊಂಡು ಬಂದಿದ್ರೆ ತೊಗೊಂಡು ಬರೋಕ್ಕಾಗಲ್ಲ ಅಂತ ನಿಲ್ಸೋಕೇನಾದರೂ ಮುಂದಾಗಿದ್ರ ಅಂತ ಕನಿಕಾ ಕೇಳ್ತಿದ್ರೆ ಇಲ್ಲಿ ಭಾಗ್ಯ ಅತ್ತೆ ಕುಸುಮ ಅವರು ಏನು ಮಾತಾಡ್ತಿದ್ಯಾ ಕನಿಕಾ, ನನ್ನ ಸೊಸೆ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಬಿಡುವುದಿಲ್ಲ, ಖಂಡಿತವಾಗ್ಲೂ ಅವಳು ತನ್ನ ಮಾತನ್ನು ಉಳಿಸ್ಕೋತಾಳೆ, ಖಂಡಿತವಾಗ್ಲೂ ಅವಳು ಪಂಚಲೋಹದಲ್ಲಿ ತುಲಾಭಾರ ಮಾಡಿಸ್ತೀನಿ ಅಂದದಾಳೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಮಾಡಿಸ್ತಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುಂದ್ರಿಯವರು
ತೊಗೊಂಡು ಬಂದೇ ಬಿಡ್ತಾರೆ. ಸುಂದ್ರಿ ಬಂದರು ಅಂತಿದ್ದಾಗೆ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಈ ಕಡೆ ಮೀನಾಕ್ಷಿ ಅವರಂತೂ ಫುಲ್ ಕೆಂಡಾಕ ಆಡ್ತಿದ್ದಾರೆ. ಫೈನಲಿ ತೊಗೊಂಡು ಬಂದೇ ಬಿಟ್ರ ಅಂತ. ಈ ಕಡೆ ಮೀನಾಕ್ಷಿ ಅವ್ರ ಹತ್ರ ಕನಿಕಾ ಕೂಡ ಏನತ್ತ ಇದು ತೊಗೊಂಡು ಬಂದೇ ಬಿಟ್ರಲ್ಲ ಅಂತ, ಏನು ಮಾಡೋದು, ತೊಗೊಂಡು ಬರೋಕ್ಕಾಗಲ್ಲ ಅಂದ್ಕೊಂಡ್ವಿ, ತೊಗೊಂಡು ಬಂದ್ರಲ್ಲ ಅಂತ ಅನ್ಕೋತಿದ್ದಾಗೆ ಮೊದಲು ಬಾ ನೋಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಫೈನಲಿ ಸುಂದ್ರಿ ಅವರು ಆ ಪಾತ್ರೆನೆಲ್ಲ ಇಳಿಸ್ತಿದ್ದಾಗೆ ನಿಜವಾಗ್ಲೂ ಇದು ಪಂಚಲೋಹದಿಂದಾನೆ ಮಾಡಿರೋದಾ ಅಂತ ಕನಿಕಾ ಕೇಳಿದಾಗ ಇಲ್ಲಿ ಸುಂದ್ರಿ ಅವರು ಹೇಳುವಂಥ ಅಂಗಡಿಯವಂಗೆ ಹೇಳ್ತಾರೆ, ಖಂಡಿತ ಮೇಡಮ್ ಪಂಚಲೋಹದಿಂದಾನೆ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ನನಗೆ ಯಾಕೋ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ವಲ್ಲ ಪಂಚಲೋಹದಲ್ಲಿ ಮಾಡಿರೋದು ಅಂತ ಕನಿಕಾ ಹೇಳ್ತಿದ್ದಾರೆ. ನಂತರ ಇಲ್ಲಿ ಭಾಗ್ಯ ಕೂಡ ಪಾತ್ರೆಗಳನ್ನು ನೋಡ್ತಾರೆ. ಇಲ್ಲಿ ಸುನಂದ್ ಅವರು ಕೂಡ ಆ ಪಾತ್ರೆಗಳನ್ನು ಗಮನಿಸಿದ್ದೆ, ಇದೇನಿದು ನಮ್ಮನೆ ಪಾತ್ರೆ ಥರನೇ ಕಾಣಿಸುತ್ತೆ, ಬಟ್ ಇದು ಪಂಚಲೋಹ ಅಷ್ಟೇ ಅಂದಾಗ ಭಾಗ್ಯ ಕೂಡ ಅದನ್ನು ಟೆಸ್ಟ್ ಮಾಡ್ತಾರೆ. ಇಷ್ಟೊಂದು ತೂಕ ಇದೆಯಲ್ಲ, ಇಷ್ಟು ತೂಕ ಇರುತ್ತಾ ಸುಂದ್ರಕ್ಕ? ಪಂಚಲೋಹದ ಪಾತ್ರೆ ಅಂದಾಗ ಇತ್ತೀಚೆಗೆ ಬರೋದು ಇಷ್ಟೇ ತೂಕ ಇರುತ್ತಾ? ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ರೆಡಿ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತ ಕೂಡ ಅಂಗಡಿಯವರು ಹೇಳ್ತಾರೆ. ನಂತರ ಸರಿ ಆಯಿತು, ಎಲ್ಲ ಒಳಗಡೆ ಇಟ್ಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಒಳಗಡೆ ಇಡೋಕೆ ಶುರು ಮಾಡ್ಕೋತಾರೆ. ನಂತರ ಇಲ್ಲಿ ಅತ್ತೆ ನಾವು ಸೋತು ಹೋಗ್ಬಿಟ್ವಿ ಅತ್ತೆ, ಭಾಗ್ಯ ಮಾಡಿಸೋದಿಲ್ಲ ಅಂದ್ಕೊಂಡ್ವಿ, ಬಟ್ ಮಾಡಿಸೇ ಬಿಟ್ಲಲ್ಲ, ಕೊನೆಗೂ ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತಂದರೆ ಯಾಕೆ ರೀತಿ ಅನ್ಕೋತೀಯ? ಇಷ್ಟು ಪಾತ್ರೆಗೆ ಖಂಡಿತ ಕಿಶನ್ ತುಲಾಭಾರ ತೂಗೋದಿಲ್ಲ, ಖಂಡಿತವಾಗ್ಲೂ ಇನ್ನೂ ಹಾಕಬೇಕಾಗುತ್ತೆ, ಅದನ್ನು ತರೋಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಖಂಡಿತ ಈ ಒಂದು ಟಾಸ್ಕಲ್ಲಿ ಅವ್ರು ಸೋಲ್ತಾರೆ, ಮದುವೆನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಆತ ಕಡೆ ತಾಂಡವ್ ಶ್ರೇಷ್ಠವಾಗಿ ಹಗ್ ಮಾಡಿ ಆ ದಿನ ಭೇಟಿ ಮಾಡೋಕೆ ಹೋಗ್ತಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶೌರ್ಯನ ಜೊತೆ ಲಿಂಕ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ನಮಗೆ ಒಳಿತು ಮಾಡೋದು ಬಂದವ್ರಿಗೆ ಆ ರೀತಿ ಬೈಬಾರ್ದು ತಾಂಡವ್ ಅಂತ ಶ್ರೇಷ್ಠ ಹೇಳಿದಕ್ಕೆ ಯಾರು ಹೇಳಿದ್ದು ಅವನ್ನ ನನಗೆ ಸಹಾಯ ಮಾಡುವಂತ ನಾನು ಕರ್ತಿದ್ನ ಅಂತ ಹೇಳಿ ತಾಂಡವ್ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಹೋಗ್ತಿದ್ದಾಗೆ ಶೌರ್ಯ ಅಲ್ಲೇ ಇರ್ತಾರೆ. ಶ್ರೇಷ್ಠ ಅಂತೂ ಶೌರ್ಯ ನಿಂತ್ಕೊ, ದಯವಿಟ್ಟು ನನ್ನಿಂದಾಗಿ ನೀನು ಬಯಸ್ಕೊಂಡೆ, ದಯವಿಟ್ಟು ಕ್ಷಮಿಸ್ಬೇಡುವ ಅಂತ ಮಾತಾಡ್ತಿದ್ದಾಳೆ. ಅಷ್ಟರಲ್ಲಿ ಹೋಗಿದ್ದ ತಾಂಡವ್ ಮತ್ತೆ ವಾಪಸ್ ಬರ್ತಿದ್ದಾರೆ. ಆ ಕಡೆ ಆದೀಶ್ವರ್ ಕೂಡ ತಾಂಡವ್ನ ಭೇಟಿ ಮಾಡೋದಕ್ಕೆ ಕೆಫೆಗೆ ಬರ್ತಿದ್ದಾಗೆ ಫೈನಲಿ ತಾಂಡವ ಶ್ರೇಷ್ಠನ ನೋಡ್ದೆ ಹಾಗೆ ಮನೆಯಿಂದ ಹೊರಟಿದ್ದೆ ಇಲ್ಲಿ ಆದೀಶ್ವರ್ ಅವ್ರನ್ನ ಭೇಟಿ ಮಾಡುವುದಕ್ಕೆ ಕೆಫೆಗೆ ಬಂದೇ ಬಿಡ್ತಾರೆ. ಅಲ್ಲಿ ಆದಿ ಅವ್ರಿಗೆ ಕಾಲ್ ಮಾಡಿ ಕನಿಕಾ ಮತ್ತು ಮೀನಾಕ್ಷಿ ಅವರು ಇವರು ಇಲ್ಲಿ ತುಲಾಭಾರ ನಡೆಸ್ತಿದ್ದಾರೆ, ತೊಗೊಂಡು ಬಂದಿದ್ದಾರೆ ಅಂತದಾಗ ಈ ಕಡೆ ಆದೀಶ್ವರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಟೆನ್ಷನ್ ಜಾಸ್ತಿ ಆಗ್ತದೆ. ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಅಂತ ತಾಂಡವ್ ಕೇಳಿದ್ದಕ್ಕೆ ನಮ್ಮ ಫ್ಯಾಮಿಲಿಲಿ ಒಬ್ಬರು ಎಂಟ್ರಿ ಆಗಿದ್ದಾರೆ, ಆ ಲೇಡಿಯಿಂದ ತುಂಬಾ ತೊಂದರೆ ಆಗ್ತದೆ, ಮನೆ ನೆಮ್ಮದಿ ಎಲ್ಲ ಹಾಳಾಗ್ತದೆ ಅಂದಾಗ ನನ್ನ ಲೈಫಲ್ಲೂ ಹಾಗೆ ಆಯಿತು, ಒಂದೇ ಹೆಣ್ಮಗಳಿಂದ ನನ್ನ ತಂದೆ ತಾಯಿ ನನ್ನಿಂದ ದೂರ ಆಗಿಬಿಟ್ರು, ನನ್ನ ಫಸ್ಟ್ ವೈಫಿಂದ ಅಂತ ತಾಂಡವ್ ಹೇಳ್ತಾರೆ. ಹೌದಾ ಅಂತ ಆದೀಶ್ವರ್ ಕೂಡ ಕೇಳ್ತಿದ್ದಾರೆ. ಭಾಗ್ಯ ಅನ್ನೋ ವಿಷಯ ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇತ್ತ ಕಡೆ ಕಿಶನ್ ತುಲಾಭಾರ ನಡೀತದೆ. ತುಲಾಭಾರಕ್ಕೆ ತಕ್ಕಾಗ ನಿಜವಾಗ್ಲೂ ಆ ಒಂದಷ್ಟು ಪಾತ್ರೆಗಳು ತೂಗ್ತಾವ ಅಥವಾ ಅದು ಪಂಚಲೋಹದ ಪಾತ್ರೆ ಅಲ್ಲ ಅಂತಕ್ಕಂಥ ವಿಶ್ವ ದೇವಸ್ಥಾನದಲ್ಲಿ ಬಟ ಬಯಲಾಗಿದೆ. ನಿಜವಾಗ್ಲೂ ಭಾಗ್ಯಗೆ ಮುಖಭಂಗ ಆಗಿ ಮೀನಾಕ್ಷಿ ಕನಿಕಾ ಇಬ್ರು ಕೂಡ ಭಾಗ್ಯಗೆ ಚೀಮಾರಿಯ ಹಾಕ್ತಾರೆ. ಏನಾಗುತ್ತೆ ಪೂಜಾ ಸುಂದ್ರಿ ಮಾಡಿದ ಎಡ್ವರ್ಟ್ಗೆ ಇಲ್ಲಿ ಭಾಗ್ಯ ಫಲಿಪುಷ್ಪವಾಗ್ತಿದ್ದಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.